Hello students, in the last video we are discussed about what is the meaning of economic agents, what are the thoughts of Alfred Marshall and John Maynard Keynes, and what is the concept of macroeconomics ಅಂತಂದ್ರೆ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದೊಳಗೆ ಏನು ನೋಡಿದ್ದೀವಿ ಅಂತಂದರೆ ಆರ್ಥಿಕ ಏಜೆಂಟರು ಅಂದರೆ ಯಾರು, ಎಡಮ್ ಸ್ಮಿತ್ನ ಒಂದು ವಿಚಾರ ಏನಾಗಿತ್ತು, ಜಾನ್ ಮೆನಾರ್ಡ್ ಕೀನ್ಸ್ನ ವಿಚಾರ ಏನಾಗಿತ್ತು, ಮತ್ತು ಸಮಗ್ರ ಅರ್ಥಶಾಸ್ತ್ರದ ಕೆಲವೊಂದಿಷ್ಟು ವಿಷಯಗಳು ಏನದವ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ಕ್ಯಾಪಿಟಲ್ ಎಕನಾಮಿ. ಹಾಗಾದರೆ ಈ ಒಂದು ವಿಡಿಯೋದೊಳಗೆ ನಾವು ಏನು ಅಧ್ಯಯನ ಮಾಡೋಣ ಅಂತಂದರೆ ಬಂಡವಾಳ ಆರ್ಥಿಕತೆಯ ಕುರಿತು ಅಧ್ಯಯನ ಮಾಡೋಣ. ಇಲ್ಲಿ ನೋಡ್ರಿ, ನಾನು ಇದನ್ನು ಕನ್ನಡದಾಗ ಬರೆಯೋಕೆ ಟ್ರೈ ಮಾಡಿದೆ, ಬಟ್ ಅಲ್ಲಿ ಬಂಡವಾಳ ಬದಲಾಗಿ ಏನೇನೋ ಬರಾಕತ್ತು, ಹಾಗಾಗಿ ಅಷ್ಟ ಬಿಟ್ಟಿನಿ. ಸೊ ಆದ್ರೂ ಸಹ ನೀವು, ನಾನು ನಿಮ್ಗೆ ನೋಟ್ಸ್ ಕಳಿಸ್ತೀನಿ, ಆ ನೋಟ್ಸನ್ನು ಇಟ್ಕೊಂಡು ಏನು ಮಾಡಿರಿ, ಇದನ್ನು ಕೇಳ್ತಾ ಹೋಗ್ರಿ. ಓಕೆ, ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕ್ಯಾಪಿಟಲ್ ಎಕನಾಮಿ, that is mainly represented to a capitalist economy can be defined as an economy in which private ownership of means of production and profit oriented condition will be done for the economy. So when we are observing the first chapter like microeconomics first chapter, that is mainly represented to market economy. Market economy is also called a capitalist economy or capital economy. ಹಾಗಾದ್ರೆ ನಾವು ಮೊದಲನೇ ಅಧ್ಯಾಯದೊಳಗೆ ಎಲ್ಲಿ ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯದೊಳಗೆ ನೋಡಿದ್ದೇವೆ ನೋಡ್ರಿ, ಏನು ಒಂದು ಮಾರುಕಟ್ಟೆ ಆರ್ಥಿಕತೆ ಅಂತ ಹೇಳ್ತೀವಲ್ಲ, ಆ ಮಾರುಕಟ್ಟೆ ಆರ್ಥಿಕತೆಗೆ ನಾವು ಏನಂತ ಕರಿತೀವಿ, ಬಂಡವಾಳ ಆರ್ಥಿಕತೆ ಅಂತ ಕರಿತೀವಿ ಅಂತ ಹೇಳ್ತೀವಿ. ಹಾಗಾದ್ರೆ why we are called the capitalist economy is also ಮಾರ್ಕೆಟ್ ಎಕನಾಮಿ. ಯಾಕೆ ನಾವು ಬಂಡವಾಳ ಮಾರುಕಟ್ಟೆ ಆರ್ಥಿಕತೆ ಅಂತ ಹೇಳ್ತೀವಿ ಅಂತ ಹೇಳ್ತಾನ ಅಂತಂದ್ರೆ, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡೆಫಿನಿಷನ್ಸ್, ಬೋತ್ ಡೆಫಿನಿಷನ್ಸ್ ಆರ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಓನರ್ಶಿಪ್ ಗೋಸ್ ಆನ್ ಟು ದ ಪ್ರೈವೇಟ್ ಓನರ್ಶಿಪ್. ಇಲ್ಲಿ ಎರಡೂ ಕಡೆ ಏನಾಗಿರ್ತೈತಿ ಅಂತಂದ್ರೆ ಖಾಸಗಿಯವರ ಒಡೆತನದಲ್ಲಿ ಇರ್ತೈತಿ, ಖಾಸಗಿಯವರ ಒಡೆತನದೊಳಗನೆ ಇರ್ತೈತಿ. ಹಾಗಾಗಿ ಯಾವ ಒಂದು ಅರ್ಥವ್ಯವಸ್ಥೆಯು ಖಾಸಗಿಯವರ ಒಡೆತನದಲ್ಲಿರುತ್ತದೆಯೋ ಅಂತಹ ಅರ್ಥವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತಂದರೆ ಯಾವ ಒಂದು ಅರ್ಥವ್ಯವಸ್ಥೆಯನ್ನು ಖಾಸಗಿಯ ವ್ಯಕ್ತಿಗಳು ನಡೆಸಿಕೊಂಡು ಹೋಗ್ತಿರ್ತಾರಲ್ಲ ಅಥವಾ ಖಾಸಗಿಯವರ ಒಡೆತನಕ್ಕೆ ಒಳಪಟ್ಟಿರ್ತೈತಲ್ಲ ಅಂತಹ ಒಂದು ಆರ್ಥಿಕತೆಗೆ ನಾವು ಏನಂತ ಕರಿತೀವಿ, ಬಂಡವಾಳಶಾಹಿ ಆರ್ಥಿಕತೆ ಅಥವಾ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಅಂತ ಹೇಳ್ತಾನೆ. And when we are observing the another definition, the economic activities are controlled, managed and produced and operated by the private sector. That type of economies are called capitalist economy. ಯಾವ ಒಂದು ಅರ್ಥವ್ಯವಸ್ಥೆಯು ಖಾಸಗಿಯವರ ಒಡೆತನಕ್ಕೆ ಒಳಪಟ್ಟು ಖಾಸಗಿಯವರ ಅಧೀನದೊಳಗಿದ್ದುಕೊಂಡು ಖಾಸಗಿಯ ವ್ಯಕ್ತಿಗಳೇ ನಡೆಸಿಕೊಂಡು ಹೋಗ್ತಿರ್ತಾರಲ್ಲ ಅಂತಹ ಅರ್ಥವ್ಯವಸ್ಥೆಗೂ ಸಹ ನಾವೇನಂತ ಕರಿತೀವಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ ಅಂತ ಹೇಳ್ತಾನೆ. ಇಟ್ ಈಸ್ ಕಂಪಲ್ಸರಿ ಫಾರ್ 4 ಮಾರ್ಕ್ಸ್. ಇದನ್ನು ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾನ. ಈಗ ಕೇಳ್ತಾನ ಅಂತಂದರೆ ಎಕ್ಸ್ಪ್ಲೇನ್ ದ ಕ್ಯಾಪಿಟಲ್ ಎಕನಾಮಿ ಆರ್ ಕ್ಯಾಪಿಟಲಿಸ್ಟ್ ಎಕನಾಮಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ವಿವರಿಸಿರಿ ಅಂತ ಕೇಳ್ತಾನ. ಓಕೆ, ಸೊ when we are observing the features of capitalist economy or characteristics of capitalist economy, ಹಾಗಾದ್ರೆ ಇಲ್ಲಿ ಫೀಚರ್ಸ್ ಮತ್ತು ಕ್ಯಾಪಿಟಲಿಸ್ಟ್ ಎಕನಾಮಿಗಳ ಒಂದಿಷ್ಟು ಲಕ್ಷಣಗಳನ್ನು ನಾವು ನೋಡಿದಾಗ ಅದು ಏನು ಹೇಳ್ತೈತಿ ಅಂತ ಹೇಳ್ತಾನ ಅಂತಂದ್ರೆ, ಇನ್ ಎ ಕ್ಯಾಪಿಟಲಿಸ್ಟ್ ಕಂಟ್ರಿ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆರ್ ಮೇನ್ಲಿ ಕ್ಯಾರಿಡ್ ಔಟ್ ಬೈ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್. When we are observing the production system carried by the capitalist enterprises like a private enterprises. ಅಂತಂದ್ರೆ ಒಂದು ಬಂಡವಾಳಶಾಹಿ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಮುಖ್ಯವಾಗಿ ಬಂಡವಾಳಶಾಹಿ ಉದ್ಯಮಿಗಳಿಂದ ನಡೆಸಲಾಗುತ್ತದೆ ಅಥವಾ ಖಾಸಗಿಯವರಿಂದ ನಡೆದುಕೊಂಡು ಹೋಗಲಾಗ್ತೈತಿ. ಅಂತಂದ್ರೆ ಅರ್ಥವ್ಯವಸ್ಥೆಯ ಸಂಪೂರ್ಣ ಒಂದು ಒಡೆತನ ಅಥವಾ ಸಂಪೂರ್ಣ ಒಂದು ವರ್ತನೆ ಯಾರ ಅಧೀನದೊಳಗಿರ್ತೈತಿ ಅಂತಂದರೆ
ಖಾಸಗಿಯ ವ್ಯಕ್ತಿಗಳ ಅಧೀನದೊಳಗನೆ ಇರ್ತೈತಿ. ಹಾಗಾಗಿ ಅಂತಹ ಒಂದು ಅರ್ಥವ್ಯವಸ್ಥೆಯನ್ನು ಎಲ್ಲಿ ನೋಡ್ತೀವಿ ನಾವು ಕ್ಯಾಪಿಟಲಿಸ್ಟ್ ಅಂತಂದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯೊಳಗ ನೋಡ್ತೀವಿ ಅಂತ ಹೇಳ್ತಾರೆ. And next one is a typical capitalist enterprise as one or several entrepreneurs. Means when we are observing the capitalist entrepreneurs, each one or several entrepreneurs we will be seen in our capitalist economy. ಹಾಗಾದರೆ ಒಂದು ವಿಶಿಷ್ಟ ಬಂಡವಾಳಶಾಹಿ ಉದ್ಯಮವು ಒಂದು ಅಥವಾ ಹಲವು ಉದ್ಯಮಗಳನ್ನು ಹೊಂದಿರ್ತೈತಿ. ಒಬ್ಬನೇರೇ ಇರ್ಬೋದು ಅಥವಾ ಹಲವಾರು ಜನ ಅವುಗಳ ಒಡೆತನವನ್ನು ತೆಗೆದುಕೊಂಡಿರೋದನ್ನು ನಾವು ಎಲ್ಲಿ ನೋಡ್ತೀವಿ ಕ್ಯಾಪಿಟಲಿಸ್ಟ್ ಅಂದರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಒಳಗೆ ನೋಡ್ತೀವಿ ಅಂತ ಹೇಳ್ತಾನೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದೇ ಮೇ ದೆಮ್ಸೆಲ್ಫ್ ಸಪ್ಲೈ ದ ಕ್ಯಾಪಿಟಲ್ ಮೀನ್ಸ್ ಇನ್ವೆಸ್ಟ್ಮೆಂಟ್ ನೀಡೆಡ್ ಟು ಎಂಟರ್ಪ್ರೈಸ್ ಆರ್ ದೇ ಮೇ ಬಾರೋ ದ ಕ್ಯಾಪಿಟಲ್ ಅಂತಂದರೆ ಅವರು ಉದ್ಯಮವನ್ನು ನಡೆಸಲು ಅಗತ್ಯವಿರುವ ಬಂಡವಾಳಗಳನ್ನು ತಾವಾಗಿಯೇ ಪೂರೈಸಬಹುದು ಅಥವಾ ಸಾಲವಾಗಿ ಪಡೆದುಕೊಳ್ಳಬಹುದು ಅಥವಾ ಸಾಲವಾಗಿ ತರಬಹುದು. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಇನ್ವೆಸ್ಟ್ಮೆಂಟ್ ಸಿಸ್ಟಮ್ ಇನ್ ದ ಕ್ಯಾಪಿಟಲ್ ಎಕನಾಮಿ, ದೇ ಓನ್ investors will be seen in the economy or they borrow the capital in other sectors like a other person. That type of investment policies will be seen in the capitalist economy. ಅಂತಂದ್ರೆ ಬಂಡವಾಳದ ಒಂದು ಲಕ್ಷಣವನ್ನು ನೋಡಿದಾಗ ಅವರೇ ಬಂಡವಾಳವನ್ನಾದರೂ ಹೂಡಬಹುದು ಅಥವಾ ಬೇರೆ ಕಡೆಯಿಂದ ಬಂಡವಾಳವನ್ನು ತಂದಾದ್ರೂ ಹೂಡಿಕೆ ಮಾಡಿ ಉತ್ಪಾದನೆಯನ್ನು ಮಾಡುವಂಥದ್ದನ್ನು ಎಲ್ಲಿ ನೋಡ್ತೇವೆ ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಒಳಗೆ ನೋಡ್ತೀವಿ ಅಂತ ಹೇಳ್ತಾನೆ. And the next one is to carried out production they also need natural resources a part consumed in the process of production and they need the most important element of human labor to carry out of production. It means when we are observing the capitalist production system, they are utilized the natural resources and they take a human labors to producing a goods and services in the production system. ಅಂತಂದರೆ ಉತ್ಪಾದನೆಯನ್ನು ಕೈಗೊಳ್ಳಲು ಅವರಿಗೆ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಅವಶ್ಯಕತೆ ಇರ್ತಾವು ಮತ್ತು ಅವುಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡ್ತಿರ್ತಾರೆ. ಅವರಿಗೆ ಉತ್ಪಾದನೆಯನ್ನು ಕೈಗೊಳ್ಳಲು ಅತ್ಯಂತ ಮುಖ್ಯ ಅಂಶ ಅಂತಂದ್ರೆ ಏನು ಮಾನವ ಶ್ರಮದ ಅಗತ್ಯತೆ. ಅಂದರೆ ಮಾನವರ ಶ್ರಮವನ್ನು ಅಂದರೆ ಮಾನವರನ್ನ ಬಳಸಿಕೊಂಡು ಅಂದರೆ ಅಥವಾ ಶ್ರಮಿಕರನ್ನ ಬಳಸಿಕೊಂಡು ಏನು ಮಾಡ್ತಿರ್ತಾರೆ ಅವರು ಉತ್ಪಾದನೆಯನ್ನು ಮಾಡಿಕೊಂಡು ಹೋಗ್ತಿರ್ತಾರ ಅಂತ ನಾವು ಹೇಳ್ತೀವಿ. ಅದರದ್ದು ಇಲ್ಲಿ ಕನ್ನಡ ಪಾಯಿಂಟ್ಸ್ ಬರೆದಿದ್ದೆ, ಬಟ್ ಅವು ಕೆಲವೊಂದಿಷ್ಟು ಹೋಗಿದ್ರ ಸಲುವಾಗಿ ನಾನು ನಿಮಗೆ ಹೇಳಿಲ್ಲ, ಆದರೂ ಸಹ ಇಲ್ಲದವ ಅವನ್ನ ನೋಡ್ಕೊಳ್ಳಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಪಿಟಲ್ ಎಕನಾಮಿ. ಹಾಗಾದರೆ ಏನು ಕೆಲವೊಂದಿಷ್ಟು ಕ್ಯಾರೆಕ್ಟರ್ಸ್ ಅನ್ನು ನೋಡ್ತೀವಿ ಅಂತಂದರೆ ದೇರ್ ಈಸ್ ಪ್ರೈವೇಟ್ ಓನರ್ಶಿಪ್ ಆಫ್ ಮೀನ್ಸ್ ಆಫ್ ಪ್ರೊಡಕ್ಷನ್. ಇದನ್ನು 2 ಮಾರ್ಕ್ಸ್ ಕೇಳಿದಾಗ ಹೇಳ್ರಿ ಮತ್ತು 4 ಮಾರ್ಕ್ಸ್ ಕೇಳಿದಾಗ ಅದನ್ನೆಲ್ಲ ಬರೆದು ಇವನು 3 ಪಾಯಿಂಟ್ಸ್ ಬರೀರಿ. ಸೊ ದೇರ್ ಈಸ್ ಪ್ರೈವೇಟ್ ಓನರ್ಶಿಪ್ ಆಫ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಂತಂದರೆ ನಾವು ಇಲ್ಲಿ ಬಂಡವಾಳಶಾಹಿ ಉತ್ಪಾದನಾ ಸಾಧನಗಳನ್ನು ನೋಡಿದಾಗ ಖಾಸಗಿಯವರ ಒಡೆತನದಲ್ಲಿ ಇರ್ತೈತಿ ಅಂತ ನಾವು ನೋಡೇವಿ. ಪ್ರೊಡಕ್ಷನ್ ಟೇಕ್ ಪ್ಲೇಸ್ ಫಾರ್ ಸೆಲ್ಲಿಂಗ್ ದ ಔಟ್ಪುಟ್ ಇನ್ ಮಾರ್ಕೆಟ್. ಅಂದರೆ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರುವ ಉದ್ದೇಶಕ್ಕಾಗಿ ಉತ್ಪಾದಿಸ್ತಾರ. ಇಟ್ ಮೀನ್ಸ್ ವೆನ್ ದೇ ಆರ್ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದೇ ಆರ್ ಸೆಲ್ಲಿಂಗ್ ಇನ್ ದ ಮಾರ್ಕೆಟ್. ಮಾರುಕಟ್ಟೆಯಲ್ಲೇ ಮಾರಾಟ ಮಾಡಬೇಕು ಅನ್ನೋ ಉದ್ದೇಶದಿಂದ ಉತ್ಪಾದಿಸ್ತಿರ್ತಾರ. ದೇರ್ ಈಸ್ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಲೇಬರ್ ಸರ್ವಿಸಸ್ ಅಟ್ ಎ ಪ್ರೈಸ್ ವಿಚ್ ಈಸ್ ಕಾಲ್ಡ್ ದ ವೇಜ್ ರೇಟ್. ಹಾಗಾದರೆ ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆಯೋ ಅದನ್ನು ಕೂಲಿ ದರ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ವೆನ್ ದೇ ಆರ್ ಟೇಕ್ ದ ಲೇಬರ್ಸ್ ಇನ್ ದ ಪ್ರೊಡಕ್ಷನ್ ಪ್ರೊಸೆಸ್ ದೇ ಆರ್ ಯೂಸ್ ದ ಸಮ್ ಅಮೌಂಟ್, ದ್ಯಾಟ್ ಅಮೌಂಟ್ ವಿ ಆರ್ ಕಾಲ್ಡ್ ದ ವೇಜ್ ರೇಟ್. ಅಂತಂದರೆ ಯಾವಾಗ ಅವರು ಶ್ರಮವನ್ನು ಉತ್ಪಾದನೆ ಒಳಗೆ ಬಳಸಿಕೊಳ್ತಾರಲ್ಲ, ಆ ಬಳಸಿಕೊಂಡಿದ್ದಕ್ಕೆ ಪ್ರತಿಯಾಗಿ ಏನು ಮಾಡ್ತಿರ್ತಾರೆ ಅವರು ಕೂಲಿಯನ್ನು ಕೊಡ್ತಿರ್ತಾರೆ ಅಥವಾ ಹಣವನ್ನು ಪಾವತಿಸ್ತಿರ್ತಾರೆ. ಆ ಹಣಕ್ಕನ್ನು ನಾವು ಏನಂತ ಕರಿತೀವಿ ಕೂಲಿ ದರ ಅಂತ ಹೇಳ್ತೀವಿ ಅಂತ ಹೇಳ್ತಾನ. ಇದಿಷ್ಟು ನಿಮಗೆ ಏನೈತಿ ಕ್ಯಾಪಿಟಲ್ ಎಕನಾಮಿ ಅಂತಂದ್ರೆ ಏನು, ವಾಟ್ ಆರ್ ದ ಫೀಚರ್ಸ್ ಆಫ್ ಕ್ಯಾಪಿಟಲ್ ಎಕನಾಮಿ ಅಂತಂದರೆ ಬಂಡವಾಳಶಾಹಿ ಆರ್ಥಿಕತೆ ಅಂದರೆ ಏನು, ಬಂಡವಾಳಶಾಹಿ ಆರ್ಥಿಕತೆ ಒಳಗೆ ಏನೆಲ್ಲ ಲಕ್ಷಣಗಳು ಅದಾವ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ.